Start. Good afternoon, dear students. Today I am discussing mathematics related to SSLC, that is on trigonometry chapter. Trigonometry chapter. So here mainly we have to remember in our mind the trigonometric ratios, trigonometric identities and specific angles. ಸೊ ಟ್ರಿಗ್ನೋಮೆಟ್ರಿ ಚಾಪ್ಟ್ರಲ್ಲಿ ಮೇನ್ ಇಂಪಾರ್ಟೆಂಟಾಗಿ ನಾವು ನೋಡಬೇಕಾಗಿರೋದು ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್. ಫಸ್ಟ್ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸನ್ನು ನೋಡೋಣ ಅಂತ. ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಹಿಯರ್ ಈ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸನ್ನು ನೋಡಲಿಕ್ಕೆ ಮೇನ್ ಇಂಪಾರ್ಟೆಂಟಾಗಿ ನಮಗೆ ಒಂದು ಸುಳಿವು ಅಥವಾ ಹಿಂಟ್ ಏನಪ್ಪ ಅಂದರೆ ಹೌ ಟು ರಿಮೆಂಬರ್ ದಿಸ್ ಒನ್ ಬೈ ಯೂಸಿಂಗ್ ಒನ್ ಟ್ರಿಕ್ ಕಾಲ್ಡ್ ಸೊಕ್ಯಾಟೊ. ಈಗ ನಾವು ಸೊಕ್ಯಾಟೊ ಅಂತ ಈ ರೀತಿ ನಾವು ಬರ್ಕೋಬೇಕು. ಸೊಕ್ಯಾಟೊ ಅಂತ ಜಸ್ಟ್ ನಮ್ಗೆ ನೆನಪಿಟ್ಕೊಳ್ಳೋಕೆ ಇಲ್ಲಿ ಎಸ್ ಅಂದ್ರೆ ಸೈನ್ ಟೀಟಾ ಅಂತ ಇರ್ತದೆ. ಸೈನ್ ಟೀಟಾ. ಓ ಅಂದ್ರೆ ಆಪೋಸಿಟ್. ಓಕೆ, ಆಪೋಸಿಟ್. ಎಚ್ ಅಂದರೆ ಹೈಪೋಟನಸ್. ಸೊ ಅದೇ ರೀತಿ ಸಿ ಅಂದರೆ ಕಾಸ್ ಟೀಟಾ. ಎ ಅಂದರೆ ಅಡ್ಜಸೆಂಟ್ ಡಿವೈಡ್ ಬೈ ಹೈಪೋಟನಸ್. ಅದೇ ರೀತಿ ಟ್ಯಾನ್ ಟೀಟಾ ಈಸ್ ಈಕ್ವಲ್ ಟು ಆಪೋಸಿಟ್ ಬೈ ಅಡ್ಜಸೆಂಟ್ ಅಂತ. ಈಗ ನಾವು ಇಲ್ಲಿ ನೆನ್ಪಿಟ್ಕೋಬೇಕು, ಸೈನಿಗೆ ಆಪೋಸಿಟ್ ಆಗಿರೋದು ಅಥವಾ ಇನ್ವರ್ಸ್ ಆಗಿರೋದು ಯಾವುದಾಗಿರ್ತದೆ ಅಂದರೆ ಕೊಸೆಕ್ ಟೀಟಾ ಆಗಿರ್ತದೆ. ರಿವರ್ಸಿಬಲ್ ಅಥವಾ ಇನ್ವರ್ಸ್ ಅಂತ ಹೇಳ್ಬೋದು. ಹೈಪೋಟನಸ್ ಡಿವೈಡ್ ಬೈ ಆಪೋಸಿಟ್ ಅಂತಂದರೆ ಇಲ್ಲಿ ಆಪೋಸಿಟ್ ಬೈ ಹೈಪೋಟನಸ್ ಅದಲ್ಲ, ಇಲ್ಲಿ ಏನಾಗ್ತದೆ ಹೈಪೋಟನಸ್ ಬೈ ಆಪೋಸಿಟ್ ಆಗ್ತದೆ. ನೆಕ್ಸ್ಟ್ ಅದೇ ರೀತಿ ಇನ್ನೊಂದು ಕಾಸಿಗೆ ಆಪೋಸಿಟ್ ಆಗಿರೋದು ಸೆಕೆಂಡ್ ಟೀಟಾ ಅಂತ ಹೇಳ್ತೀವಿ. ಇದು ಹೈಪೋಟನಸ್ ಡಿವೈಡೆಡ್ ಬೈ ಅಡ್ಜಸೆಂಟ್ ಆಗ್ತದೆ. ಇದು ಯಾವುದಕ್ಕೆ ಅಪೋಸಿಟ್ ಆಗಿದೆ? ಕಾಸ್ ಟೀಟಾಕ್ಕೆ ಅಪೋಸಿಟ್ ಆಗಿದೆ. ಇಲ್ಲಿ ಅಡ್ಜಸೆಂಟ್ ಅದ, ಇಲ್ಲಿ ಅಡ್ಜಸೆಂಟ್, ಇಲ್ಲಿ ಹೈಪೋಟನಸ್ ಅದ, ಇಲ್ಲಿ ಹೈಪೋಟನಸ್. ಇದರದ್ದು ರಿವರ್ಸಿಬಲ್ ಆಗಿ ನಾವು ಇಲ್ಲಿ ಬರ್ಕೋತೀವಿ. ನೆಕ್ಸ್ಟ್ ಕಾಟ್ ಟೀಟಾ ಅಂತ. ಸೊ ಕಾಟ್ ಟೀಟಾ ಈಸ್ ಈಕ್ವಲ್ ಟು ಅಡ್ಜಸೆಂಟ್ ಡಿವೈಡೆಡ್ ಬೈ ಆಪೋಸಿಟ್. ಸೊ ಇಲ್ಲಿ ಆಪೋಸಿಟ್ ಬೈ ಅಡ್ಜಸೆಂಟ್ ಇತ್ತು. ಇಲ್ಲಿ ಟ್ಯಾನಿಗೆ ಅಪೋಸಿಟ್ ಕಾಟ್, ಕಾಸಿಗೆ ಅಪೋಸಿಟ್ ಸೆಕ್, ಸೈನಿಗೆ ಅಪೋಸಿಟ್ ಕೊಸೆಕ್ ಅಂತ ನೆನ್ಪಿಟ್ರೆ ಸಾಕು. ಓಕೆ, ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಎಲ್ಲಿತ್ತು?